ಇನ್ನು ಬೆಂಗಳೂರಿನಲ್ಲಿ ಚಾಕುವಿನಿಂದ ಇರಿದು ಸೆಕ್ಯೂರಿಟಿ ಗಾರ್ಡ್ ಓರ್ವರನ್ನ ಹತ್ಯೆ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಅಮೃತಹಳ್ಳಿಯ ಸಿಂಧಿ ಕಾಲೇಜಿನ ಗೇಟ್ ಬಳಿ ನಡೆದಿರುವಂತಹ ಕೃತ್ಯ ಇದು. ವಿಚಾರ ಏನು ಅಂತ ಅಂದ್ರೆ, ಹೌದು 5-6 ಬಾರಿ ಎಲ್ಲ ಇರಿದು ಕೊಂದಿದಾರಂತೆ. ಕುಡಿದು ಬಂದಿದ್ದಕ್ಕೆ ಕಾಲೇಜ್ ಒಳಗೆ ಬಿಡದೇ ಇದ್ದದ್ದಕ್ಕೆ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಲೇಜು ಸೆಕ್ಯೂರಿಟಿ ಮತ್ತು ವಿದ್ಯಾರ್ಥಿ ನಡುವೆ ಗಲಾಟೆ ಆಗಿದೆಯಂತೆ. ಬಳಿಕ ಅಂಗಡಿಗೆ ಹೋಗಿ ಚಾಕು ಖರೀದಿಸಿದಂತೆ ಭಾರ್ಗವ್ ಎಂಬಾತ ಸೆಕ್ಯೂರಿಟಿ ಗಾರ್ಡ್ನ ಎದೆ ಭಾಗಕ್ಕೆ ಎದ್ವಾ ಇರಿದಿದ್ದಾನೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಜೈ ಕಿಶೋರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ ಎಷ್ಟು ದುರಾಂಕಾರ ಆ ಸ್ಟೂಡೆಂಟ್ಗೆ. ಕುಡಿದು ಬಂದಿದ್ದಾನೆ, ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಟ್ಟಿಲ್ಲ, ಆತ ತನ್ನ ಕರ್ತವ್ಯವನ್ನು ಇಲ್ಲಿ ನಿರ್ವಹಿಸಿದ್ದಾನೆ. ಆದರೆ ಆ ದುರುಳ ಹೋಗಿ ಚಾಕು ತೆಗೆದುಕೊಂಡು ಬಂದು ಕೊಂದಿದ್ದಾನೆ ಅಂತ ಅಂದರೆ ಏನು ಅರ್ಥ ಇದು? ಕಾಲೇಜ್ ಆಡಳಿತ ಮಂಡಳಿಯು ಕೂಡ ಇದರ ಜವಾಬ್ದಾರಿ ಹೊರಬೇಕಾಗುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಇವ್ರು ಏನು ಕಲಿಸ್ತಾ ಇದ್ದಾರೆ? ಸಿಂಧಿ ಸ್ಕೂಲಲ್ಲಿ ಮೊನ್ನೆ ಕೆಲವೊಂದು ಪಠ್ಯಗಳನ್ನೆಲ್ಲ ಆ್ಯಡ್ ಮಾಡಿದ್ದಕ್ಕೆಲ್ಲ ಭಾಳ ವಿರೋಧ ಈ ಥರದ್ದೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ತಮನ್ನಾ ಭಾಟಿಯಾ ಜೊತೆಗೆ ಇನ್ನು ಕೆಲವ್ರದ್ದು ಏನೋ ಈ ಪಠ್ಯಗಳನ್ನೆಲ್ಲ ಆ್ಯಡ್ ಮಾಡಿ ಪಕ್ಕಕ್ಕಿಡಲ್ಲ. ಬಟ್ ಈ ರೀತಿಯಾಗಿ ವಿದ್ಯಾರ್ಥಿಗಳು ಬಂದು ಹೀಗೆ ಸೆಕ್ಯೂರಿಟಿ ಗಾರ್ಡ್ನೆಲ್ಲ ಇರಿದು ಕೊಲ್ತಾನೆ ಅಂತ ಅಂದರೆ ಏನು ಅರ್ಥ ಆಯಿತು? ಅವ್ರ ಮಗಳು ಮಾತನಾಡಿದ್ದಾರೆ, ಅಂದರೆ ಆ ಸೆಕ್ಯೂರಿಟಿ ಗಾರ್ಡ್ನ ಮಗಳು. ಬನ್ನಿ ಕೇಳೋಣ. चाकू भोंका गया था, वहाँ पे उनका ड्यूटी था ही नहीं. He was a discipline in charge. He was supposed to be assigned inside, not on the gate. तो अभी उनको गार्ड का डेजिग्नेशन क्या था? डिसिप्लिन इन चार्ज. So, but वो गार्ड का काम है नहीं यहाँ पे देखना ना सर. नो सर, आप गार्ड्स के देखें, उनके हाथ में एक स्टिक भी नहीं है प्रोटेक्शन के लिए. ऑलरेडी रेवा पे सिलसिले में केसेस हो चुके हैं. They should have taken precautions, right? तो कि अगर फेस्ट रख रहे हैं तो पुलिस बुलाओ या फिर मेटल डिटेक्टर्स रखो कुछ करने के लिए. I see nothing over there when I came here. कुछ भी उनके प्रोटेक्शन के लिए कभी नहीं था. और हमेशा यहाँ पे सिंधी कॉलेज का कुछ ना कुछ होता रहता है. They always fight. Knife and stones.